ಹೋಗೋ ವೇಳೆ ಅಳಿಸಿದರು. ಇಷ್ಟು ಪ್ರೀತಿ ಕೊಟ್ಟ ಅಧಿಕಾರಿಯಾರು? ಬೀಳ್ಕೊಡುತ್ತಿರುವ ಕೈಗಳು. ಆದರೆ ಬಿಡದ ಹೃದಯಗಳು. ಸರ್ಕಾರಿ ಕಚೇರಿಗಳಲ್ಲಿ ಸಾಮಾನ್ಯವಾಗಿ ಕಡತಗಳು ಮಾತ್ರ ಮಾತಾಡುತ್ತವೆ, ಆದರೆ ಇಲ್ಲಿ ಮನಸ್ಸುಗಳು ಮಾತಾಡಿದವು. ಬಳಗಾನೂರಿನ ಪಟ್ಟಣ ಪಂಚಾಯ್ತಿಯಲ್ಲಿ ಕಳೆದ 4 ವರ್ಷಗಳಿಂದ ಕಿರಿಯ ಆರೋಗ್ಯ ನಿರೀಕ್ಷಕರಾಗಿ ಸೇವೆ ಸಲ್ಲಿಸಿದ್ದ ರಾಮ್ ನರೇಶ ಯಾದವ್ ಅವರು ಈಗ ಹಿರಿಯ ಆರೋಗ್ಯ ನಿರೀಕ್ಷಕರಾಗಿ ಪದೋನ್ನತಿ ಹೊಂದಿ ಮಾನವಿ ಪಟ್ಟಣಕ್ಕೆ ವರ್ಗಾವಣೆಗೊಂಡಿದ್ದಾರೆ. ಈ ವರ್ಗಾವಣೆ ಒಂದು ಸಾಮಾನ್ಯ ಆಡಳಿತ ಕ್ರಮವಾಗಿರಬಹುದಿತ್ತು, ಆದರೆ ಇಲ್ಲಿ ಅದು ಭಾವನೆಗಳ ಪ್ರವಾಹವಾಯಿತು. ಪೌರಕಾರ್ಮಿಕರು, ಸಮುದಾಯ ಸಂಚಾಲಕರು ಆಲ್ ಗ್ಯಾದರ್ಡ್ ನಾಟ್ ಜಸ್ಟ್ ಟು ಸೇ ಗುಡ್ ಬೈ ಬಟ್ ಟು ಬಿಡ್ ಫೇರ್ವೆಲ್ ಟು ಅ ಪರ್ಸನ್ ಹೂ ಸ್ಟುಡ್ ವಿತ್ ದೆಮ್ ಲೈಕ್ ಫ್ಯಾಮಿಲಿ. ಯಾದವ್ ಅವರಿಗೆ ಬೆಳ್ಳಿಯ ಕಡಗ ನೀಡಿ ಗೌರವಿಸಲಾಯಿತು. ಆದರೆ ಆ ಕಡಗಕ್ಕಿಂತ ಬೆಲೆಬಾಳಿದ್ದು ಅವರ ಮೇಲೆ ಕಾರ್ಮಿಕರ ಪ್ರೀತಿ. ಕೆಲವರು ಗದ್ಗದಿತರಾದರು, ಕೆಲವರಿಂದ ಕಣ್ಣೀರನ್ನು ಅಡಗಿಸಲಾಗಲಿಲ್ಲ, ಹಲವರು ಅಳುತ್ತಲೇ ಅವರನ್ನು ಬೀಳ್ಕೊಟ್ಟರು. ಪದೋನ್ನತಿಯ ಸಂತೋಷ ಒಂದೆಡೆ ಇದ್ದರೆ, ನಮ್ಮವರನ್ನು ಕಳೆದುಕೊಳ್ಳುತ್ತಿದ್ದೇವೆ ಎಂಬ ನೋವು ಮತ್ತೊಂದೆಡೆ. ಈ ಕ್ಷಣವೂ ಒಂದೇ ಸಂದೇಶ ನೀಡಿತು: ಅಧಿಕಾರದಲ್ಲಿ ಮಾನವೀಯತೆ ಇದ್ದರೆ ಸಂಬಂಧಗಳು ಕೇವಲ ಕಚೇರಿಯಲ್ಲೇ ಅಲ್ಲ, ಹೃದಯದಲ್ಲೂ ಕಟ್ಟಿಕೊಳ್ಳುತ್ತವೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯ್ತಿಯ ಅಧ್ಯಕ್ಷ ಶಿವಕುಮಾರ ನಾಯಕ, ಮುಖ್ಯಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಂದಿನ ಯುಗದಲ್ಲಿ ವೇದಿಕೆಯ ಮೇಲೆ ಗೌರವ ನೀಡಿ ನಂತರ ಅವಮಾನಿಸುವವರ ನಡುವೆ ರಾಮ್ ನರೇಶ ಯಾದವ್ ಅವರು ಮನುಷ್ಯತ್ವದ ಮಾದರಿಯಾಗಿ ಹೊರಹೊಮ್ಮಿದ್ದಾರೆ. ವರದಿ: ಸುರೇಶ ಬಳಗಾನೂರು.